ಎತ್ತಿನಹೊಳೆ ಯೋಜನೆಯಡಿ ಬೇಲೂರು ಕ್ಷೇತ್ರದ ವಿವಿಧ ಕೆರೆಗಳಿಗೆ ನೀರು ಹರಿಸುವ ಕಾಮಗಾರಿಯು ಹಂತ ಹಂತವಾಗಿ ನಡೆಯುತ್ತಾ ಇದೆ. ಕಾಮಗಾರಿಗೆ ಭೂಸ್ವಾಧೀನ ಹಾಗೂ ತಾಂತ್ರಿಕ ಅಡೆತಡೆ ಎದುರಾಗಿದ್ವು. ಆದರೆ ಒಬ್ಬ ರೈತರ ಜಮೀನಲ್ಲಿ ಪೈಪ್ಲೈನ್ ಹಾದು ಹೋಗಬೇಕಾಗಿದ್ದ ಕಾರಣ ನಾನೇ ಖುದ್ದಾಗಿ ಅಧಿಕಾರಿಗಳೊಂದಿಗೆ ರೈತರ ಮನೆಗೆ ತೆರಳಿ ಅವರ ಮನವೊಲಿಸಿದ್ರಿಂದ ಅವರು ಸಹ ಸಹಕಾರ ನೀಡಿದ ಪರಿಣಾಮ ಕಾಮಗಾರಿ ಮುಂದುವರೆದಿದೆ. ಕ್ಷೇತ್ರದ ಪ್ರತಿಯೊಂದು ಕೆರೆಯನ್ನ ತುಂಬಿಸುವ ಗುರಿ ಹೊಂದಿದ್ದು, ಇದರಲ್ಲಿ ಪಂಡಿತನಹಳ್ಳಿ, ದೇವಿಹಳ್ಳಿ, ಸೀಗೆಹಳ್ಳಿ ಸೇರಿದಂತೆ ಇತರೆ ಕೆರೆಗಳಿಗೂ ಲಿಫ್ಟ್ ಇರಿಗೇಷನ್ ಮೂಲಕ ಹರಿಸುವ ಯೋಜನೆ ಇದ್ದು, ಅರಣ್ಯ ಇಲಾಖೆಯ ಕೆಲ ಅನುಮತಿ ಹಾಗೂ ತಾಂತ್ರಿಕ ಅಡೆತಡೆ ನಿವಾರಣೆಯಾದರೆ ಬೇಲೂರು ತಾಲೂಕು ನೀರಾವರಿ ಸೌಲಭ್ಯ ಹೊಂದಿದ ಪ್ರದೇಶವಾಗಿ ರೂಪುಗೊಳ್ಳುವುದರೊಂದಿಗೆ ಅಂತರ್ಜಲ ಮಟ್ಟ ಹೆಚ್ಚಾಗಿ ಕೊಳವೆ ಬಾವಿಗಳಿಗೆ ಬರುತ್ತದೆ. ಅದನ್ನು ಉಳುಮೆಯನ್ನ ಮಾಡಿಕೊಂಡು ಅವರ ಜೀವನೋಪಾಯವನ್ನು ಅದರಲ್ಲೇ ಕಂಡಿಡ್ಕೊಂಡು ಬಂದಿರತಕ್ಕಂಥವ್ರು. ಸರ್ಕಾರ ಅದಕ್ಕೆ ಒಂದು ಕಡೆ ಫಾರೆಸ್ಟ್ ಅಂತ ಬಂತು, ಒಂದು ಕಡೆ ರೈತರದು ಅಂತ ಬಂತು. ಅದಕ್ಕೆ ಒಂದು ಸ್ಕೀಮನ್ನು ಇದು ಮಾಡ್ತು, ಡ್ಯುವೆಲ್ ಸ್ಕೀಮ್ ಅಂತಕ್ಕಂಥದ್ದನ್ನು. ಸರ್ಕಾರ ಫಾರೆಸ್ಟಿಗೆ ಜಮೀನನ್ನು ಕೊಡ್ತಕ್ಕಂಥದ್ದು, ರೈತರಿಗೆ ಪರಿಹಾರವನ್ನು ಕೊಡ್ತಕ್ಕಂಥದ್ದು ಅಂತಕ್ಕಂಥದ್ದನ್ನು ನಾವು ಸದನದಲ್ಲಿ ಗೊಂದಲವನ್ನು ಮಾಡಿ ಗಲಾಟೆಯನ್ನು ಮಾಡಿ ಅದನ್ನು ಇದು ಮಾಡಿದ್ದೀವಿ. ಆದರೆ ರೈತರಿಗೆ ಸಮರ್ಪಕವಾಗಿ ಇವತ್ತು ಇರತಕ್ಕಂಥದ್ದು ಅವತ್ತಿನ ಇದು 16,80,000 ರೂಪಾಯಿ ಇದೆ. ಅವತ್ತು ನಿಗದಿಯನ್ನು ಮಾಡಿದ್ದು. ಆ ಅಮೌಂಟನ್ನು ಕೊಡಬೇಕು ಅಂತಕ್ಕಂಥದ್ದು ರೈತರು ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಅದು ಸರಿ ಇದೆ. ಯಾಕೆಂದರೆ ರೈತರುಗಳು ಸುಮಾರು 150 ಎಕರೆ ಜಾಗವನ್ನು ಕಳ್ಕೊಂಡಿದ್ದಾರೆ. ಇದನ್ನು ಅವ್ರಿಗೆ ಅದನ್ನು ಕೊಡ್ತಕ್ಕಂಥದ್ದು ಇವರೆಲ್ಲೋ ಇದ್ರ ಯೋಜನೆ 1,30,000 ಕೊಟ್ಟಿದ್ದೀವಿ. ಸಂಬಂಧಪಟ್ಟ ಮಂತ್ರಿಗಳಿಗೂ ಮಾತಾಡಿದ್ದೀನಿ, ಜಿಲ್ಲಾಧಿಕಾರಿಗಳಿಗೂ ಮಾತಾಡಿದ್ದೀನಿ. ಯಾವುದೇ ಕಾರಣಕ್ಕೂ ಸಹ ರೈತರನ್ನ ಒಕ್ಕಲೆಬ್ಬಿಸ್ತಕ್ಕಂಥ ಕೆಲಸವನ್ನು ಮಾಡಬಹುದು. ಅವರಿಗೆ ಸೂಕ್ತ ಪರಿಹಾರವನ್ನು ಈಗಾಗಲೇ ಸರ್ಕಾರ ದುಡ್ಡು ಕೊಟ್ಟಿದೆ. 28 ಕೋಟಿ ಅಮೌಂಟು DC ಅಕೌಂಟಲ್ಲಿದೆ. ಇದನ್ನು ಪರಿಪೂರ್ಣವಾಗಿ 16,80,000 ಅವರಿಗೆ ಎಕರೆಗೆ ಕೊಡಬೇಕು ಅಂತಕ್ಕಂಥ ವಿನಂತಿಯನ್ನ ಮತ್ತು ಆಗ್ರಹವನ್ನು ನಾನು ಸರ್ಕಾರಕ್ಕೆ ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ತಮ್ಮ ಮೂಲಕ. ಇದರಿಂದ ದನಕರುಗಳಿಗೆ, ರೈತರ ಕೃಷಿಗೆ ಹೆಚ್ಚಿನ ಅನುಕೂಲವಾಗಲಿದೆ. ಗಂಗೂರು ಭಾಗದ ರೈತರಿಗೆ ಸೂಕ್ತ ಪರಿಹಾರ ಕೊಡಿಸಬೇಕು ಅಂತ ನಮ್ಮ ನಿಲುವಾಗಿದೆ. ಸರ್ಕಾರ ನಿಗದಿಪಡಿಸಿರುವ ಪ್ರತಿ ಎಕರೆಗೆ 16,80,000 ರೂಪಾಯಿ ಪರಿಹಾರವೇ ದೊರೆಯಬೇಕೆಂದು ಸರ್ಕಾರ ಹಾಗೂ ಜಿಲ್ಲಾಡಳಿತದ ಗಮನಕ್ಕೆ ತರಲಾಗಿದೆ. ಪರಿಹಾರಕ್ಕಾಗಿ ಸರ್ಕಾರ ಈಗಾಗಲೇ 28 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದು, ಆ ಹಣ ಜಿಲ್ಲಾಧಿಕಾರಿಗಳ ಖಾತೆಯಲ್ಲಿದೆ. ಯಾವುದೇ ಕಾರಣಕ್ಕೂ ರೈತರನ್ನ ಬಲವಂತವಾಗಿ ತೆರವುಗೊಳಿಸಬಾರದು. ನ್ಯಾಯಯುತ ಪರಿಹಾರ ನೀಡಿದ ಬಳಿಕವೇ ಮುಂದಿನ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ ಅವರು, ಆದರೆ ಕೆಲವರು ತಾವು ಯಾವುದೇ ಕೆಲಸ ಮಾಡದೆ ತಾನು ಮಾಡಿಸಿದ ಕಾಮಗಾರಿ ಬಳಿ ಫೋಟೋ ತೆಗೆಸಿಕೊಂಡು ಕ್ರೆಡಿಟ್ ಪಡೆಯೋದಕ್ಕೆ ಯತ್ನಿಸ್ತಾ ಇರೋದು ಸರಿಯಲ್ಲ. ಶ್ರಮಪಟ್ಟು ಕೆಲಸ ಮಾಡಿದವರಿಗೆ ಅದರ ಗೌರವ ಸಿಗಬೇಕು ಅಂದ್ರು. ಎತ್ತಿನೊಳೆದು ಗೊಂದಲ ಏನಿಲ್ಲ, ನಿಮ್ಮ ಗಮನದಲ್ಲಿರಲಿ. ಶ್ರಮ ಪರಿಶ್ರಮ ಈ ಕ್ಷೇತ್ರದ ಸೇವಕನ ಮುಂದೆ ಇರತಕ್ಕಂಥದ್ದು. ರೈತರ ಹಿತವನ್ನು ಕಾಪಾಡತಕ್ಕಂಥದ್ದು, ರೈತರಿಗೆ ನೀರು ಹರಿಸ್ತಕ್ಕಂಥದ್ದು, ರೈತರಿಗೆ ಕರೆಂಟ್ ಕೊಡಿಸ್ತಕ್ಕಂಥದ್ದು, ರೈತರ ಬೆಳೆಗಳಿಗೆ ಬೆಳೆದಂಥ ಬೆಳೆಗೆ ಬೆಲೆಯನ್ನು ಕೊಡಿಸ್ತಕ್ಕಂಥದ್ದು, ಬಿಳಿ ಸುಳಿ ರೋಗ ಆಗಿರ್ತಕ್ಕಂಥದ್ದಕ್ಕೆ ಪರಿಹಾರವನ್ನು ಕೊಡಿಸ್ತಕ್ಕಂಥದ್ದು ಇದು ನನ್ನ ಮುಂದೆ ಇರತಕ್ಕಂಥ ಆದ್ಯತೆ. ಅದು ಮಾಡ್ತಕ್ಕಂಥದ್ದು. ಇವತ್ತು ಅಡಗೂರು ಡನ್ನಾಯಕನಹಳ್ಳಿ ಕೆರೆ, ಅಡಗೂರು ಕೆರೆಗೆ ಸತತವಾಗಿ ನಮ್ಮ ಅಧಿಕಾರಿಗಳ ಜೊತೆ ನಿಕಟ ಸಂಪರ್ಕದಲ್ಲಿತ್ತು. ಇವತ್ತು ಬಹುಶಃ ಆ ಭಾಗಕ್ಕೆ ನೀರನ್ನ, ಎತ್ತಿನೊಳೆ ನೀರನ್ನ ಇವತ್ತು ದ್ವಾರಸಮುದ್ರ ಕೆರೆ ತುಂಬಿದೆ. ಪರಮಪೂಜ್ಯರ ಆಶೀರ್ವಾದದಿಂದ ಅದಕ್ಕೆ ಬಾಗಣವನ್ನು ಸಹ ಅರ್ಪಿಸಿದ್ದೀವಿ. ಆ ಭಾಗ ಆದ ತಕ್ಷಣ ಮಾಯಗೋಡ್ನಲ್ಲಿ ಕರಿಕಟ್ಟೆಹಳ್ಳಿಗೂ ನೀರು ಹರಿಸ್ತಕ್ಕಂಥ ಕೆಲಸವನ್ನು ಒಂದು ಕಡೆ ಮಾಡ್ತಾ ಇದ್ದೀವಿ. ಅದ್ರ ಜೊತೆಯಲ್ಲೇ ಇವತ್ತು ಡನ್ನಾಯಕನಹಳ್ಳಿ, ಅಡಗೂರು, ಗೋಣಿಸೋಮನಹಳ್ಳಿ, ಘಟ್ಟದಹಳ್ಳಿ, ದ್ಯಾವಪ್ಪನಹಳ್ಳಿ ಈ ಕೆರೆಗಳಿಗೆ ನೀರು ಹರಿಸ್ತಕ್ಕಂಥದ್ದು ಕುಮಾರಹಳ್ಳಿ. ಇದಕ್ಕೆ ಹರಿಸ್ತಕ್ಕಂಥ ಒಂದು ಯೋಜನೆಯನ್ನು ಹಾಕೊಂಡಿದ್ದೀವಿ. ಅದಕ್ಕೆ ಪರಿಪೂರ್ಣವಾಗಿ ಒಂದಿಷ್ಟು ಅಡೆತಡೆಗಳಿತ್ತು. ಅಡೆತಡೆಗಳು ಯಾವ ರೀತಿ ಇತ್ತು ಅಂದ್ರೆ, ಒಬ್ಬ ಸಿದ್ದರಾಜು ಅಂತಕ್ಕಂಥ ರೈತ ಅವರ ಜಾಗದಲ್ಲಿ ಹೋಗಬೇಕಾಗಿತ್ತು. ಅವರು ಅದನ್ನು ಯಾವುದೇ ಕಾರಣದಿಂದ ಬಿಡಲ್ಲ ಅಂತಕ್ಕಂಥದ್ದು ಇದು ಮಾಡಿದ್ರು. ನಾನು ಜುಲೈ 22ನೇ ತಾರೀಕು ನಮ್ಮ ಅಧಿಕಾರಿಗಳ ಜೊತೆ ಅವರ ಮನೆಗೆ ಹೋಗಿ ಅವರನ್ನ ಕೈಯಿಂದ ಮತ್ತೆ ಕಾಲನ್ನ ಹಿಡಿದು ರೈತರ ಹಿತಕ್ಕೋಸ್ಕರ, ಬಡವರ ಹಿತಕ್ಕೋಸ್ಕರ, ಈ ಒಂದು ಕೆರೆ ಕಟ್ಟೆಗಳನ್ನ ತುಂಬಿಸ್ತಕ್ಕಂಥ ಕುಡಿಯೋ ನೀರಿಗೋಸ್ಕರ ತಾವು ಮಾಡಬೇಕು ಅಂತಕ್ಕಂಥದ್ದನ್ನ ಹೇಳಿದಾಗ ಅವರು ಪಾಪ ನೀವು ನಮ್ಮ ಮನೆಗೆ ಬಂದಿದ್ದೀರಾ, ಖಂಡಿತವಾಗ್ಲೂ ನಾನು ಅದಕ್ಕೆ ಅವಕಾಶವನ್ನು ಮಾಡಿಕೊಡ್ತೀನಿ ಅಂತಕ್ಕಂಥದ್ದನ್ನು ಹೇಳಿ ಅವಕಾಶವನ್ನ ಮಾಡಿಕೊಟ್ರು. ಅದಾದ ನಂತರ ಅಲ್ಲಿ ಸಣ್ಣ ಪುಟ್ಟ ಕೆಲಸಗಳಿತ್ತು. ಆ ಕೆಲಸವನ್ನ ಮಾಡಿ ಇವತ್ತು ಹಳೇಬೀಡ್ ಕೆರೆ, ಕರಿಕಟ್ಟೆ ಹಳ್ಳಿ ಕೆರೆ ಇಲ್ಲಿ ನಮಗೆ ಬೇಲೂರಿಗೆ ಅಂದ್ಬಿಟ್ಟು 0.129 TMC ರಿಸರ್ವ್ ಆಗಿದೆ ಕುಡಿಯೋ ನೀರಿಗೆ ಅಂದ್ಬಿಟ್ಟು. ಅದನ್ನ ನಾವು ಪ್ರಪೋಸಲ್ ಕಳ್ಸಿಕೊಟ್ಟಿದ್ದೀವಿ ಸಾಹೇಬ್ರ ಮುಖಾಂತರ.
ಸೊ ಅದು ಅಪ್ರೂವ್ ಆಗಿ ಬಂದಿದ ತಕ್ಷಣ ಪರ್ಮನೆಂಟ್ ಆಗಿ ನಾವು ಮಾಡ್ತಾ ಇದೀವಿ. ಈಗ ಆಕ್ಚುಲ್ ಆಗಿ ಯೋಜನೆ ಪೂರ್ಣಗೊಂಡಿಲ್ಲ ಅಂದಿರೋದ್ರಿಂದ ವೇಸ್ಟ್ ಆಗಬಾರ್ದು ಅಂದ್ಬಿಟ್ಟು ಎಲ್ಲೆಲ್ಲಿ ಕೆರೆಗಳಿಗೆ ಬಿಡಕ್ಕಾಗುತ್ತೋ ಅದಕ್ಕೆಲ್ಲ ಬಿಡಿ ಅಂತ ಹೇಳ್ಬಿಟ್ಟು ಹೇಳಿದೆ. ಹಾಗಾಗಿ ಈಗ ನಾವು ನ್ಯಾಚುರಲ್ ವ್ಯಾಲಿ ಕಾಗೇದಳ್ಳ ಅಂತ ಅಲ್ಲಿಗೆ ಬಿಡ್ತಾ ಇದೀವಿ, ಬೆಡ್ದಾಲೂರ್ ಹತ್ರದಿಂದ. ಅದೇನಾಗುತ್ತೆ ಅಂದ್ರೆ ನ್ಯಾಚುರಲ್ ತುಂಬುತ್ತೆ ಅಲ್ಲಿ